BRF ಎಲೆಕ್ಷನ್ದಲ್ಲಿ ತೀವ್ರ ನಡೆಯುತ್ತೆ. ಹೌದು, ಅಲ್ಲಿ ಲೆಕ್ಕಾಚಾರ ತಪ್ಪಿರ್ಬೋದು, ಅಸೆಸ್ಮೆಂಟ್ ಮಾಡ್ಲಿಕ್ಕೆ ಆಗಿಲ್ಲ ಬಹುಶಃ. ಯಾವುದು ಏನೋ ಅಂತ ಮಾಡ್ಲಿಕ್ಕೆ ನಾವು ಫೇಲ್ ಆಗಿದ್ದೀವಿ, ಅದಕ್ಕೆ ಈ ರಿಸಲ್ಟ್ ಬಂದಿದೆ. ಗೊತ್ತಿಲ್ಲ, ಅಲ್ಲಿ ಸ್ಟಡಿ ಮಾಡ್ಬೇಕು, ಯಾಕಂದ್ರೆ ನಾವು ಅಲ್ಲಿ ಅದರಿಂದ ಬಹಳ ದೂರ ಇದೀವಿ. ಇಂಥ ಆಶೆ ಬಹಳಷ್ಟು ಆಸೆ ಇಟ್ಕೋತಿದ್ರಿ ಎಲ್ಲರೂ. ಹರಿಯಾಣದಲ್ಲಿ ಕೂಡ ನಾವು ಬಹಳ ಹತ್ತಿರದಿಂದ ಸೋಲ್ತೀವಿ. ಸೊ ಕೆಲವು ರಾಜ್ಯದಲ್ಲಿ ಬಹಳ ಹತ್ತಿರದಿಂದ ಸೋಲ್ತೀವಿ, ಕೆಲವನ್ನ ಬಹಳ ಇದೆಲ್ಲ ಆಗೋದು ಚುನಾವಣೆಯಲ್ಲಿ ಎಲ್ಲ ನಡೆಯುವಂತ ವ್ಯವಸ್ಥೆ ಅಷ್ಟೇ. ಅದು ಇದೆ, ಮೊದಲಿದ್ದೇ ಇದೆ, ಕೊನೆವರೆಗೆ ಇದ್ದೇ ಇರೋದು. EVM ಬಗ್ಗೆ ಯಾವಾಗಲೂ ಡೌಟ್ಫುಲ್ ಇದ್ದೇ ಇದೆ. ಅದನ್ನು ಕೇಂದ್ರ ಸರ್ಕಾರ ಅದ್ರ ಬಗ್ಗೆ ಸ್ಪಷ್ಟನೆ ಪಡಿಸುವವರೆಗೆ ಇದು ಡೌಟ್ಫುಲ್ ಇರುವವರೆಗೆ. ನೋಡಿ, ಸ್ಟಾರ್ಟಿಂಗ್ ಇಂದ ಅದ್ರ ಬಗ್ಗೆ ಎಲ್ಲರೂ ಡೌಟ್ ಮಾಡ್ತಿದ್ದಾರೆ. ಅದನ್ನ ಸ್ಪಷ್ಟೀಕರಣ ಕೊಡುದು ಅದ ಆಗೋದಿಲ್ಲ ಅನ್ನೋದನ್ನ ಕೇಂದ್ರ ಸರ್ಕಾರ ಚುನಾವಣಾ ಆಯೋಗದ ಸ್ಪಷ್ಟಪಡಿಸಿದಾಗ ಅದಕ್ಕೊಂದು ಕ್ಲಾರಿಟಿ ಇಲ್ಲ. ಅಂದ್ರೆ ನನಗೆ ಈ ರೋಗ ಇದೆ, ಇದು ರೋಗ ಇದೆ, ಅದು ವಾಸಿ ಆಗೋಲ್ಲ ಅಂತ ಹಂಗೆ ಇದು ಅದನ್ನು ಸಹ ಸ್ಪಷ್ಟೀಕರಣ ನೀಡೋರು ಯಾರೇ ಚುನಾವಣಾ ಆಯೋಗ, ಅವ್ರ ಮೇಲೆ ಸರ್ಕಾರ ಇದೆ, ಅವರೇ ಅದಕ್ಕೆ ಒಂದು ಇತಿಶ್ರೀ ಹಾಡಬೇಕಂತ. ರಾಜ್ಯ ಬಿಜೆಪಿ ನಾಯಕರು ಇದೇ ಒಂದು ಫಲಿತಾಂಶ ಕರ್ನಾಟಕದಲ್ಲಿ 28ಕ್ಕೆ ಮರುಕಳಿಸ್ತಾರೆ. ಅದು ನೋಡೋಣ, ಇನ್ನೂ ದೂರ ಇದೆ, 30 ತಿಂಗಳಿದೆ ಇನ್ನು. ಆವಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಈಗ ಅಷ್ಟು ದೂರಿಂದ ಈಗ ಚರ್ಚೆ ಮಾಡೋಣ ಅವಶ್ಯಕತೆ.